ನಿಮ್ಮ ಯಶಸ್ಸು ಎನ್ನುವುದು ನೀವು ತಲುಪಬೇಕಾದ ಒಂದು ಸ್ಥಳವಲ್ಲ, ಅದು ನೀವು ಅನುಸರಿಸಬೇಕಾದ ದಾರಿ ಮತ್ತು ಅಳವಡಿಸಿಕೊಳ್ಳಬೇಕಾದ ಸಕಾರಾತ್ಮಕ ಅಭ್ಯಾಸಗಳ ಒಂದು ಸುಂದರ ಫಲಿತಾಂಶ. ಆಡಿಯೋ ಇನ್ಸೈಟ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಾವು ಜಗತ್ತಿನ ಲಕ್ಷಾಂತರ ಜನರ ಬದುಕಿನಲ್ಲಿ ಅದ್ಭುತ ಬದಲಾವಣೆ ತಂದಿರುವ ಸ್ಟೀಫನ್ ಕವಿಯವರ ದಿ 7 ಹ್ಯಾಬಿಟ್ಸ್ ಆಫ್ ಹೈಲಿ ಎಫೆಕ್ಟಿವ್ ಪೀಪಲ್ ಎಂಬ ಶ್ರೇಷ್ಠ ಪುಸ್ತಕದ ಆಳವಾದ ವಿಶ್ಲೇಷಣೆಯನ್ನು ಒಂದು ಕಥೆಯ ಮೂಲಕ ತಿಳಿಯಲಿದ್ದೇವೆ. ಈ ಪಯಣವು ನಿಮ್ಮ ಆಲೋಚನೆಗಳಿಗೆ ಹೊಸ ದಿಕ್ಕನ್ನು ನೀಡಲಿದೆ ಎಂಬ ನಂಬಿಕೆ ನಮ್ಮದು. ರಾತ್ರಿ ಸುಮಾರು 11 ಗಂಟೆಯ ಸಮಯ. ನಗರದ ದೀಪಗಳು ಮಿನುಗುತ್ತಿದ್ದವು, ಆದರೆ ಅರ್ಣವ್ನ ಮನಸ್ಸು ಕತ್ತಲಲ್ಲಿ ಮುಳುಗಿತ್ತು. ಅವನು ತನ್ನ ಮನೆಯ ಬಾಲ್ಕನಿಯಲ್ಲಿ ಒಬ್ಬನೇ ಕುಳಿತಿದ್ದ. ಕೈಯಲ್ಲಿದ್ದ ಚಹಾದ ಕಪ್ ತಣ್ಣಗಾಗಿತ್ತು ಮತ್ತು ಅವನ ಮುಂದಿನ ಮೇಜಿನ ಮೇಲೆ ಒಂದು ಪುಸ್ತಕ ತೆರೆದಿತ್ತು. ಅದರ ಹೆಸರು ದಿ 7 ಹ್ಯಾಬಿಟ್ಸ್ ಆಫ್ ಹೈಲಿ ಎಫೆಕ್ಟಿವ್ ಪೀಪಲ್. ದಿನವಿಡೀ ಕಚೇರಿಯ ಒತ್ತಡ, ಚಿಂತೆ ಮತ್ತು ಗೊಂದಲಗಳಿಂದ ಬೇಸತ್ತಿದ್ದ ಅವನಿಗೆ ತನ್ನ ಮನಸ್ಥಿತಿಯನ್ನು ಬದಲಾಯಿಸಬಲ್ಲ ಏನನ್ನಾದರೂ ಓದಬೇಕೆಂಬ ಹಂಬಲವಿತ್ತು. ಅವನ ಜೀವನ ಒಂದು ರೀತಿಯ ಹತಾಶೆಯ ಸುಳಿಯಲ್ಲಿ ಸಿಲುಕಿಕೊಂಡಂತೆ ಭಾಸವಾಗುತ್ತಿತ್ತು. ಕಚೇರಿಯಲ್ಲಿ ಅವನ ಸಹೋದ್ಯೋಗಿಗಳು ಒಬ್ಬೊಬ್ಬರಾಗಿ ಯಶಸ್ಸಿನ ಏಣಿ ಹತ್ತುತ್ತಿದ್ದರು. ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಏನಾದರೊಂದನ್ನು ಸಾಧಿಸುತ್ತಿದ್ದರು. ಆದರೆ ಅರ್ಣವ್ ಮಾತ್ರ ಒಬ್ಬ ಸಾಮಾನ್ಯ ಉದ್ಯೋಗಿಯಾಗಿ ಉಳಿದುಬಿಟ್ಟಿದ್ದ. ಪರಿಸ್ಥಿತಿಗಳು ಅವನ ನಿಯಂತ್ರಣದಲ್ಲಿಲ್ಲ, ತನ್ನ ಜೀವನದ ಸೂತ್ರ ಬೇರೆ ಯಾರೋ ಹಿಡಿದಿದ್ದಾರೆ ಎಂಬ ಭಾವನೆ ಅವನನ್ನು ಆವರಿಸಿತ್ತು. ಒಂದು ಆಳವಾದ ನಿಟ್ಟುಸಿರಿನೊಂದಿಗೆ ಅವನು ಪುಸ್ತಕವನ್ನು ತೆರೆದು ಮೊದಲ ಪಾಠವನ್ನು ಓದಲು ಪ್ರಾರಂಭಿಸಿದ. ಮೊದಲ ಅಭ್ಯಾಸ, ಬಿ ಪ್ರೊಆಕ್ಟಿವ್, ಅಂದರೆ ಪೂರ್ವಭಾವಿಯಾಗಿರಿ. ಪುಸ್ತಕದಲ್ಲಿ ಹೀಗೆ ಬರೆಯಲಾಗಿತ್ತು: ಪೂರ್ವಭಾವಿ ಜನರು ತಮ್ಮ ಜೀವನದ ಜವಾಬ್ದಾರಿಯನ್ನು ತಾವೇ ತೆಗೆದುಕೊಳ್ಳುತ್ತಾರೆ. ಅವರು ತಮ್ಮ ನಿಯಂತ್ರಣದಲ್ಲಿಲ್ಲದ ವಿಷಯಗಳ ಬಗ್ಗೆ ಚಿಂತಿಸುವ ಬದಲು ತಮ್ಮ ನಿಯಂತ್ರಣದಲ್ಲಿರುವ ವಿಷಯಗಳ ಮೇಲೆ ಗಮನಹರಿಸುತ್ತಾರೆ. ಈ ಸಾಲು ಅರ್ಣವ್ಗೆ ವಿಚಿತ್ರವಾಗಿ ಕಂಡಿತು. ಅಂದರೆ, ನನ್ನ ಕಂಪನಿಯ ಬಾಸ್ ನನಗೆ ಬಡ್ತಿ ನೀಡದಿದ್ದರೆ ಅದರಲ್ಲಿ ನನ್ನದೇ ತಪ್ಪೇ? ಅವನು ತನ್ನೊಳಗೆ ಪ್ರಶ್ನಿಸಿಕೊಂಡ. ಆದರೆ ಕುತೂಹಲದಿಂದ ಅವನು ಮುಂದೆ ಓದಿದ. ಪರಿಸ್ಥಿತಿಗಳನ್ನು ದೂರುವ ಬದಲು ಪೂರ್ವಭಾವಿ ಜನರು ತಮ್ಮ ಒಳಗೆ ನೋಡಲು ಪ್ರಾರಂಭಿಸುತ್ತಾರೆ. ಅವರು ನನ್ನ ಪರಿಸ್ಥಿತಿಯನ್ನು ಬದಲಾಯಿಸಲು ನಾನೇನು ಮಾಡಬಹುದು ಎಂದು ತಮ್ಮನ್ನು ತಾವೇ ಕೇಳಿಕೊಳ್ಳುತ್ತಾರೆ. ಅವರು ತಮ್ಮ ಕಾಳಜಿಯ ವಲಯಕ್ಕಿಂತ ಹೆಚ್ಚಾಗಿ ತಮ್ಮ ಪ್ರಭಾವದ ವಲಯದ ಮೇಲೆ ಗಮನವನ್ನು ಕೇಂದ್ರೀಕರಿಸುತ್ತಾರೆ. ಈ ಮಾತುಗಳು ಅರ್ಣವ್ನ ಚಿಂತನೆಗೆ ಗ್ರಾಸವಾದವು. ಅವನು ತನ್ನ ಜೀವನವನ್ನು ಒಮ್ಮೆ ಹಿಂತಿರುಗಿ ನೋಡಿದ. ಹೌದು, ಅವನು ಯಾವಾಗಲೂ ತನ್ನ ಸಮಸ್ಯೆಗಳಿಗೆ ಬೇರೆಯವರನ್ನು ದೂರುತ್ತಿದ್ದ. ಕೆಲವೊಮ್ಮೆ ಬಾಸ್, ಕೆಲವೊಮ್ಮೆ ಕಂಪನಿ, ಇನ್ನು ಕೆಲವೊಮ್ಮೆ ತನ್ನ ಅದೃಷ್ಟ. ಆದರೆ ಸತ್ಯವಾಗಿಯೂ ಈ ಪರಿಸ್ಥಿತಿಯನ್ನು ಸುಧಾರಿಸಲು ತಾನು ಏನು ಮಾಡಬಹುದು ಎಂದು ಅವನು ಎಂದಾದರೂ ಯೋಚಿಸಿದ್ದನೇ? ಈ ಸಿದ್ಧಾಂತವನ್ನು ಪರೀಕ್ಷಿಸೋಣ, ಅವನು ತನ್ನೊಳಗೆ ಅಂದುಕೊಂಡ. ಮರುದಿನ ಬೆಳಿಗ್ಗೆ ಅವನು ಎಂದಿನಂತೆ ಕಚೇರಿಗೆ ತಲುಪಿದ. ಪ್ರತಿದಿನದಂತೆ ಅವನು ಒಂದು ಡೆಡ್ಲೈನ್ ತಪ್ಪಿಸಿದ್ದಕ್ಕೆ ಬಾಸ್ನಿಂದ ಬೈಗುಳವನ್ನು ಕೇಳಬೇಕಾಯಿತು. ಹಿಂದಿನ ಅರ್ಣವ್ ಆಗಿದ್ದರೆ ಮನಸ್ಸಿನಲ್ಲೇ ಬಾಸ್ಗೆ ಶಾಪ ಹಾಕುತ್ತಿದ್ದ, ತನ್ನ ಅದೃಷ್ಟವನ್ನು ಹಳೆಯುತ್ತಿದ್ದ. ಆದರೆ ಇಂದು ಅವನು ಏನನ್ನಾದರೂ ವಿಭಿನ್ನವಾಗಿ ಮಾಡಲು ನಿರ್ಧರಿಸಿದ. ಅವನು ತನ್ನನ್ನು ತಾನೇ ಕೇಳಿಕೊಂಡ, ಇದನ್ನು ಬದಲಾಯಿಸಲು ನಾನು ಏನು ಮಾಡಬಹುದು? ಅವನು ತನ್ನ ಆಸನದಲ್ಲಿ ಕುಳಿತು ಆಳವಾಗಿ ಯೋಚಿಸಲು ಪ್ರಾರಂಭಿಸಿದ. ತನ್ನ ಉತ್ಪಾದಕತೆ ಇಷ್ಟು ಕಡಿಮೆ ಏಕೆ? ನಿಧಾನವಾಗಿ ಅವನಿಗೆ ಸತ್ಯದ ಅರಿವಾಗತೊಡಗಿತು. ಅವನು ಕೇವಲ ಪ್ರತಿಕ್ರಿಯಾತ್ಮಕವಾಗಿ ಬದುಕುತ್ತಿದ್ದ. ಅವನು ಕೇವಲ ಸಮಸ್ಯೆಯನ್ನು ನೋಡುತ್ತಿದ್ದ, ಆದರೆ ಪರಿಹಾರಗಳ ಮೇಲೆ ಎಂದಿಗೂ ಗಮನ ಹರಿಸುತ್ತಿರಲಿಲ್ಲ. ನಾನು ನನ್ನ ಸಮಯ ನಿರ್ವಹಣೆಯನ್ನು ಸುಧಾರಿಸಬಹುದೇ? ಅವನು ತನ್ನೊಳಗೆ ಮತ್ತೊಂದು ಪ್ರಶ್ನೆ ಹಾಕಿಕೊಂಡ. ಮುಂದಿನ 1 ಗಂಟೆಗಳ ಕಾಲ ಅವನು ತನ್ನ ಸಂಪೂರ್ಣ ದಿನಚರಿಯನ್ನು ವಿಶ್ಲೇಷಿಸಿದ. ಆಗ ಅವನಿಗೆ ತಾನು ಎಷ್ಟು ಸಮಯವನ್ನು ವ್ಯರ್ಥ ಮಾಡುತ್ತಿದ್ದೇನೆ ಎಂಬ ಅರಿವಾಯಿತು. ಸಾಮಾಜಿಕ ಮಾಧ್ಯಮಗಳಲ್ಲಿ ಗಂಟೆಗಟ್ಟಲೆ ಕಾಲ ಕಳೆಯುವುದು, ಅನವಶ್ಯಕ ಗಾಸಿಪ್ಗಳಲ್ಲಿ ಭಾಗವಹಿಸುವುದು, ಯಾವುದೇ ಉದ್ದೇಶವಿಲ್ಲದ ಸಭೆಗಳಲ್ಲಿ ಕುಳಿತುಕೊಳ್ಳುವುದು, ಇವೆಲ್ಲವೂ ಅವನ ಸಮಯವನ್ನು ತಿನ್ನುತ್ತಿದ್ದವು. ಸರಿ, ಹಾಗಾದರೆ ಪರಿಹಾರ ಇಲ್ಲೇ ಇದೆ. ನಾನು ನನ್ನ ಸಮಯವನ್ನು ಉತ್ತಮವಾಗಿ ನಿರ್ವಹಿಸಬೇಕು. ಅವನು ಕೆಲವು ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡಲು ನಿರ್ಧರಿಸಿದ. ಮೊದಲನೆಯದಾಗಿ, ಬೆಳಿಗ್ಗೆ ಕಚೇರಿಗೆ ಬಂದ ತಕ್ಷಣ ದಿನದ ಪ್ರಮುಖ ಕಾರ್ಯಗಳ ಪಟ್ಟಿಯನ್ನು ತಯಾರಿಸುವುದು. ಯಾವುದು ಅತ್ಯಂತ ಅವಶ್ಯಕವೋ ಅದನ್ನು ಮೊದಲು ಮುಗಿಸುವ ನಿಯಮವನ್ನು ಅಳವಡಿಸಿಕೊಂಡ. ಎರಡನೆಯದಾಗಿ, ಸಭೆಗಳಲ್ಲಿ ಕಡಿಮೆ ಮಾತನಾಡಿ ಹೆಚ್ಚು ಕೇಳಿಸಿಕೊಳ್ಳುವ ಅಭ್ಯಾಸವನ್ನು ರೂಢಿಸಿಕೊಂಡ. ಇದರಿಂದಾಗಿ ಅವನು ಕೇವಲ ಪ್ರಮುಖ ಚರ್ಚೆಗಳಲ್ಲಿ ಮಾತ್ರ ತನ್ನ ಅಭಿಪ್ರಾಯವನ್ನು ಮಂಡಿಸಲು ಸಾಧ್ಯವಾಯಿತು. ಮೂರನೆಯದಾಗಿ, ಸಾಮಾಜಿಕ ಮಾಧ್ಯಮ ಮತ್ತು ಇತರೆ ಅನುಪಯುಕ್ತ ಗೊಂದಲಗಳನ್ನು ಕಡಿಮೆ ಮಾಡಿದ. ಅವನು ತನ್ನ ಫೋನಿನಲ್ಲಿ ಒಂದು ಆಪ್ ಅನ್ನು ಸ್ಥಾಪಿಸಿಕೊಂಡ. ಅದು ಅವನು ಯಾವ ವಿಷಯಕ್ಕೆ ಎಷ್ಟು ಸಮಯವನ್ನು ವ್ಯರ್ಥ ಮಾಡುತ್ತಿದ್ದಾನೆ ಎಂಬುದನ್ನು ಟ್ರ್ಯಾಕ್ ಮಾಡಲು ಪ್ರಾರಂಭಿಸಿತು. ಈಗ ಈ ಸಣ್ಣ ಬದಲಾವಣೆಗಳು ತನ್ನ ಜೀವನದಲ್ಲಿ ಯಾವ ಪರಿಣಾಮವನ್ನು ಬೀರುತ್ತವೆ ಎಂದು ನೋಡಲು ಅವನು ಕೆಲವು ದಿನಗಳವರೆಗೆ ಕಾಯಬೇಕಿತ್ತು. 3 ವಾರಗಳ ನಂತರ ಅರ್ಣವ್ಗೆ ಒಂದು ಸ್ಪಷ್ಟವಾದ ಬದಲಾವಣೆ ಅನುಭವಕ್ಕೆ ಬಂತು. ಅವನ ಕಾರ್ಯಕ್ಷಮತೆ ಸುಧಾರಿಸುತ್ತಿತ್ತು. ಬಾಸ್ನ ದೂರುಗಳು ಕಡಿಮೆಯಾಗಿದ್ದವು.
ಮತ್ತು ಆಶ್ಚರ್ಯಕರವಾಗಿ ಅದೇ ಬಾಸ್ ಒಂದು ದಿನ ಎಲ್ಲರ ಮುಂದೆ ಅವನನ್ನು ಹೊಗಳಿದರು. ಗುಡ್ ವರ್ಕ್ ಅರ್ಣವ್, ಯು ಆರ್ ಇಂಪ್ರೂವಿಂಗ್. ಮೊದಲ ಬಾರಿಗೆ ತನ್ನ ಜೀವನವನ್ನು ತಾನೇ ನಿಯಂತ್ರಿಸಬಹುದು ಎಂಬ ಭಾವನೆ ಅರ್ಣವ್ಗೆ ಬಂದಿತ್ತು. ಅವನು ಈಗ ವಿಷಯಗಳು ಸಂಭವಿಸಲಿ ಎಂದು ಕಾಯುತ್ತಿರಲಿಲ್ಲ, ಬದಲಿಗೆ ತಾನೇ ಸಕ್ರಿಯವಾಗಿ ಬದಲಾವಣೆಯನ್ನು ತರುತ್ತಿದ್ದ. ಅದೇ ರಾತ್ರಿ ಅವನು ಮತ್ತೆ ಪುಸ್ತಕವನ್ನು ತೆರೆದ ಮತ್ತು ಯೋಚಿಸಿದ. ಮೊದಲ ಅಭ್ಯಾಸವೇ ಇಷ್ಟು ಪ್ರಭಾವಶಾಲಿಯಾಗಿದ್ದರೆ ಉಳಿದ ಅಭ್ಯಾಸಗಳು ಹೇಗಿರಬಹುದು? ಪೂರ್ವಭಾವಿಯಾಗಿರುವುದನ್ನು ಅಳವಡಿಸಿಕೊಂಡ ನಂತರ ಅರ್ಣವ್ ಜೀವನವನ್ನು ವಿಭಿನ್ನ ದೃಷ್ಟಿಕೋನದಿಂದ ನೋಡಲು ಪ್ರಾರಂಭಿಸಿದ್ದ. ಅವನ ಜೀವನದಲ್ಲಿ ಸ್ವಲ್ಪ ನಿಯಂತ್ರಣ ಬಂದಂತೆ ಭಾಸವಾಗುತ್ತಿತ್ತು. ಅವನು ಈಗ ಕೇವಲ ಪ್ರತಿಕ್ರಿಯಿಸುತ್ತಿರಲಿಲ್ಲ, ಬದಲಿಗೆ ಪ್ರಜ್ಞಾಪೂರ್ವಕವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದ. ಆದರೂ ಏನೋ ಒಂದು ಕೊರತೆ ಅವನನ್ನು ಕಾಡುತ್ತಿತ್ತು. ಅವನು ತನ್ನ ಉದ್ಯೋಗದಲ್ಲಿ ಕೆಲವು ಸುಧಾರಣೆಗಳನ್ನು ಮಾಡಿಕೊಂಡಿದ್ದ, ಆದರೆ ಇದೇನಾ ಅವನ ಅಂತಿಮ ಗುರಿ? ಇಡೀ ಜೀವನವನ್ನು ಕೇವಲ ದಕ್ಷತೆಯನ್ನು ಸುಧಾರಿಸುವುದರಲ್ಲೇ ಕಳೆಯಬೇಕೇ? ಅವನು ತನ್ನ ಕಂಪನಿಯಲ್ಲಿ ದೊಡ್ಡ ದೊಡ್ಡ ಮ್ಯಾನೇಜರ್ಗಳನ್ನು ನೋಡಿದ್ದ. ಹಲವು ವರ್ಷಗಳ ಕಠಿಣ ಪರಿಶ್ರಮದ ನಂತರವೂ ಅವರು ಒತ್ತಡದಲ್ಲಿ ಮತ್ತು ಅಸಂತೋಷದಿಂದ ಕಾಣುತ್ತಿದ್ದರು. ಒಂದು ವೇಳೆ ಇದೇ ತನ್ನ ಅಂತಿಮ ಗಮ್ಯಸ್ಥಾನವಾಗಿದ್ದರೆ ತಾನು ನಿಜವಾಗಿಯೂ ಈ ದಾರಿಯಲ್ಲಿ ಸಾಗಲು ಬಯಸುತ್ತೇನೆಯೇ? ಈ ಪ್ರಶ್ನೆ ಅವನನ್ನು ತೀವ್ರವಾಗಿ ಕಾಡಿತು. ಅದೇ ರಾತ್ರಿ ಅವನು ಮತ್ತೆ ಪುಸ್ತಕವನ್ನು ತೆರೆದ. ಈ ಬಾರಿ ಮುಂದಿನ ಪಾಠ ಹೀಗಿತ್ತು: 2ನೇ ಅಭ್ಯಾಸ, ಬಿಗಿನ್ ವಿತ್ ದಿ ಎಂಡ್ ಇನ್ ಮೈಂಡ್. ಅಂದರೆ ಅಂತಿಮ ಗುರಿಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಪ್ರಾರಂಭಿಸಿ. ಯಾವುದೇ ಕ್ರಮ ತೆಗೆದುಕೊಳ್ಳುವ ಮೊದಲು ನಿಮ್ಮ ಅಂತಿಮ ಗುರಿಯನ್ನು ಕಲ್ಪಿಸಿಕೊಳ್ಳಿ. ಜೀವನದಲ್ಲಿ ನಿಮಗೆ ನಿಜವಾಗಿಯೂ ಏನು ಬೇಕು? ನೀವು ಹಿಂದೆ ಯಾವ ಪರಂಪರೆಯನ್ನು ಬಿಟ್ಟು ಹೋಗಲು ಬಯಸುತ್ತೀರಿ? ಅರ್ಣವ್ ಸ್ವಲ್ಪ ಗೊಂದಲಕ್ಕೊಳಗಾದ. ಅಂತಿಮ ಗುರಿ, ಪರಂಪರೆ, ಈಗ ತಾನೇ ನನ್ನ ಜೀವನ ಸರಿಯಾಗಿ ನಡೆಯಲು ಪ್ರಾರಂಭಿಸಿದೆ. ನಾನು ಇಷ್ಟು ದೊಡ್ಡ ಪ್ರಶ್ನೆಗಳ ಬಗ್ಗೆ ಹೇಗೆ ಯೋಚಿಸಲಿ? ಆದರೆ ಅವನು ಯೋಚಿಸಿದ, ಇಂದಿನಿಂದ 20 ವರ್ಷಗಳ ನಂತರ ನಾನು ನನ್ನ ಜೀವನವನ್ನು ಹಿಂತಿರುಗಿ ನೋಡಿದರೆ ನನಗೆ ಏನು ಕಾಣಿಸುತ್ತದೆ? ಅವನು ಪುಸ್ತಕದಲ್ಲಿ ಮುಂದೆ ಓದಿದ. ನಿಮ್ಮ ಉದ್ದೇಶ, ಮೌಲ್ಯಗಳು ಮತ್ತು ದೀರ್ಘಕಾಲೀನ ದೃಷ್ಟಿಯನ್ನು ವಿವರಿಸುವ ವೈಯಕ್ತಿಕ ಧ್ಯೇಯವಾಕ್ಯವನ್ನು ರಚಿಸಿ. ಮಿಷನ್ ಸ್ಟೇಟ್ಮೆಂಟ್, ಅವನು ತನ್ನೊಳಗೆ ಹೇಳಿಕೊಂಡ. ಕಂಪನಿಗಳಿಗೆ ಇದ್ದ ಹಾಗೆಯೇ? ನಂತರ ಅವನು ಯೋಚಿಸಿದ, ನನ್ನ ಜೀವನವನ್ನು ಒಂದು ಕಂಪನಿಯಂತೆ ಏಕೆ ನೋಡಬಾರದು? ಒಂದು ದೃಷ್ಟಿಕೋನವಿಲ್ಲದೆ ಕಂಪನಿಗಳನ್ನು ನಡೆಸಲು ಸಾಧ್ಯವಾಗದಿದ್ದರೆ ಒಬ್ಬ ಮನುಷ್ಯ ತನ್ನ ಜೀವನವನ್ನು ದೃಷ್ಟಿಕೋನವಿಲ್ಲದೆ ಹೇಗೆ ನಡೆಸಬಲ್ಲ? ಪುಸ್ತಕದಲ್ಲಿ ಒಂದು ವ್ಯಾಯಾಮವಿತ್ತು. ನಿಮ್ಮ ಅಂತ್ಯಕ್ರಿಯೆಯಲ್ಲಿ ನೀವು ಏನು ಬಯಸುತ್ತೀರಿ? ಜನರು ನಿಮ್ಮ ಜೀವನದ ಬಗ್ಗೆ ಮಾತನಾಡಲು ಸೇರಿದ್ದಾರೆ. ಅವರು ನಿಮ್ಮ ಬಗ್ಗೆ ಏನು ಹೇಳಬೇಕೆಂದು ನೀವು ಬಯಸುತ್ತೀರಿ? ಇದನ್ನು ಓದಿದ ತಕ್ಷಣ ಅರ್ಣವ್ನ ಮೈ ರೋಮಾಂಚನಗೊಂಡಿತು. ಒಂದು ವೇಳೆ ಇಂದು ನನ್ನ ಜೀವನ ಕೊನೆಗೊಂಡರೆ ಜನರು ಏನು ಹೇಳುತ್ತಾರೆ? ಅವನು ಒಬ್ಬ ಕಷ್ಟಪಟ್ಟು ದುಡಿಯುವ ಉದ್ಯೋಗಿಯಾಗಿದ್ದ. ಅವನು ಯಾವಾಗಲೂ ತನ್ನ ಡೆಡ್ಲೈನ್ಗಳನ್ನು ಪಾಲಿಸುತ್ತಿದ್ದ. ಇಲ್ಲ, ಅವನಿಗೆ ಇದಕ್ಕಿಂತ ದೊಡ್ಡದಾದ ಏನೋ ಬೇಕಿತ್ತು. ಅವನು ತನ್ನ ಡೈರಿಯನ್ನು ತೆಗೆದು ಬರೆಯಲು ಪ್ರಾರಂಭಿಸಿದ. ಜನರು ಅರ್ಣವ್ ತನ್ನ ಜೀವನವನ್ನು ಕೇವಲ ಬದುಕುಳಿಯುವುದಕ್ಕಾಗಿ ಕಳೆಯಲಿಲ್ಲ, ಬದಲಿಗೆ ಅವನು ನಿಜವಾಗಿಯೂ ಏನನ್ನಾದರೂ ಸೃಷ್ಟಿಸಿದ, ಜನರಿಗೆ ಸ್ಫೂರ್ತಿ ನೀಡುವಂತಹದ್ದನ್ನು ಮಾಡಿದ ಎಂದು ಹೇಳಬೇಕೆಂದು ನಾನು ಬಯಸುತ್ತೇನೆ. ನನ್ನ ಜೀವನವು ಕೇವಲ ಒಂದು ಸಂಬಳದ ಚೆಕ್ನ ಹಿಂದೆ ಓಡುವ ಕಥೆಯಾಗಬಾರದು, ಬದಲಿಗೆ ಅದೊಂದು ಅರ್ಥಪೂರ್ಣ ಪ್ರಭಾವದ ಕಥೆಯಾಗಬೇಕು. ಈಗ ಪ್ರಶ್ನೆ ಇದಾಗಿತ್ತು, ನನಗೆ ನಿಜವಾಗಿಯೂ ಏನು ಬೇಕು? ಅರ್ಣವ್ ಆಳವಾಗಿ ಯೋಚಿಸಿದ. ಅವನು ಏನು ಮಾಡಲು ಬಯಸುತ್ತಿದ್ದ? ಅವನು ಯಾವಾಗಲೂ ಒಂದು ಕಾರ್ಪೊರೇಟ್ ಉದ್ಯೋಗದಲ್ಲೇ ಇರಲು ಬಯಸುತ್ತಿದ್ದನೇ? ಅಥವಾ ಅವನೊಳಗೆ ಬೇರೆ ಏನಾದರೂ ಮಾಡುವ ಆಸೆ ಇತ್ತೇ? ಅವನು ತನ್ನ ಹಳೆಯ ನೆನಪುಗಳನ್ನು ಕೆದಕಿದ. ಅವನಿಗೆ ಬರೆಯುವ ಹವ್ಯಾಸವಿತ್ತು. ಬಾಲ್ಯದಲ್ಲಿ ಅವನು ಕಥೆಗಳನ್ನು ಬರೆಯುತ್ತಿದ್ದ. ಆದರೆ ಅವನು ಬೆಳೆದಂತೆ ಪ್ರಾಯೋಗಿಕ ಜೀವನದ ಜಂಜಾಟದಲ್ಲಿ ಆ ಕನಸು ಎಲ್ಲೋ ಮರೆತು ಹೋಗಿತ್ತು. ನಾನು ನಿಜವಾಗಿಯೂ ನನ್ನ ಬರವಣಿಗೆಯನ್ನು ಮುಂದುವರಿಸಬಹುದೇ? ಮೊದಲು ಈ ಆಲೋಚನೆ ಅವಾಸ್ತವಿಕವೆಂದು ತೋರಿತು. ಬರವಣಿಗೆಯಲ್ಲಿ ಹಣ ಎಲ್ಲಿದೆ? ಆದರೆ ನಂತರ ಅವನು ಪುಸ್ತಕದ ಇನ್ನೊಂದು ಸಾಲನ್ನು ಓದಿದ. ನಿಮ್ಮ ಪ್ರಸ್ತುತ ಸಂದರ್ಭಗಳ ಆಧಾರದ ಮೇಲೆ ನಿಮ್ಮನ್ನು ಸೀಮಿತಗೊಳಿಸಬೇಡಿ. ನಿಮಗೆ ನಿಜವಾಗಿಯೂ ಏನು ಬೇಕೆಂಬುದನ್ನು ಕಲ್ಪಿಸಿಕೊಳ್ಳಿ ಮತ್ತು ನಂತರ ನಿಮ್ಮ ಕಾರ್ಯಗಳನ್ನು ಅದಕ್ಕೆ ಅನುಗುಣವಾಗಿ ಹೊಂದಿಸಿ. ಅವನು ಒಂದು ನಿರ್ಧಾರ ತೆಗೆದುಕೊಂಡ. ಅವನು ತನ್ನ ಜೀವನವನ್ನು ಕೇವಲ ಉದ್ಯೋಗಕ್ಕೆ ಸೀಮಿತಗೊಳಿಸುವುದಿಲ್ಲ. ಅವನು ಬರವಣಿಗೆಯನ್ನು ಗಂಭೀರವಾಗಿ ಪರಿಗಣಿಸುತ್ತಾನೆ. ಅವನು ತನ್ನ ಡೈರಿಯಲ್ಲಿ ಬರೆದ, ಜನರನ್ನು ಪ್ರೇರೇಪಿಸುವ ಕಥೆಗಳನ್ನು ರಚಿಸುವುದು ನನ್ನ ಧ್ಯೇಯ. ನನ್ನ ಮಾತುಗಳಿಂದ ಜನರ ಜೀವನದಲ್ಲಿ ಸ್ವಲ್ಪವಾದರೂ ಸಕಾರಾತ್ಮಕತೆ ಬರಬೇಕೆಂದು ನಾನು ಬಯಸುತ್ತೇನೆ. ಈಗ ಪ್ರಶ್ನೆಯೆಂದರೆ, ನನ್ನ ದೈನಂದಿನ ಜೀವನವನ್ನು ಈ ದೃಷ್ಟಿಕೋನದೊಂದಿಗೆ ಹೇಗೆ ಹೊಂದಿಸುವುದು? ಸದ್ಯಕ್ಕೆ ಅವನ ಜೀವನದ ಸಂಪೂರ್ಣ ಗಮನವು ಉದ್ಯೋಗದ ಮೇಲಿತ್ತು. ಅವನು ಇಡೀ ದಿನ ಕಚೇರಿಯಲ್ಲಿ ಕಳೆದು ಮನೆಗೆ ಬಂದು ಸುಸ್ತಾಗಿ ಮಲಗುತ್ತಿದ್ದ.
ಒಂದು ವೇಳೆ ಅವನು ಬರವಣಿಗೆಯನ್ನು ತನ್ನ ಜೀವನದ ಭಾಗವಾಗಿಸಬೇಕಿದ್ದರೆ ಅವನು ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕಿತ್ತು. 1. ಬರವಣಿಗೆಗಾಗಿ ಸಮಯವನ್ನು ಮೀಸಲಿಡುವುದು. ಪ್ರತಿದಿನ ಬೆಳಿಗ್ಗೆ 1 ಗಂಟೆ ಕೇವಲ ಬರವಣಿಗೆಗಾಗಿ ಮೀಸಲಿಡಲು ಅವನು ನಿರ್ಧರಿಸಿದ. ಇದು ಕಷ್ಟಕರವಾಗಿದ್ದರೂ ಅವನು ಈ ಬಗ್ಗೆ ಗಂಭೀರವಾಗಿದ್ದರೆ ಇದನ್ನು ಮಾಡಲೇಬೇಕಿತ್ತು. 2. ವಾರಾಂತ್ಯದ ಬರವಣಿಗೆ ಯೋಜನೆ. ಪ್ರತಿ ವಾರಾಂತ್ಯದಲ್ಲಿ ಒಂದು ಸಣ್ಣ ಕಥೆಯನ್ನು ಬರೆದು ಅದನ್ನು ಯಾವುದಾದರೂ ಆನ್ಲೈನ್ ವೇದಿಕೆಯಲ್ಲಿ ಪ್ರಕಟಿಸಲು ಅವನು ಯೋಚಿಸಿದ. 3. ಶ್ರೇಷ್ಠರಿಂದ ಕಲಿಯುವುದು. ತನ್ನ ಕರಕುಶಲತೆಯನ್ನು ಸುಧಾರಿಸಲು ಅವನು ಶ್ರೇಷ್ಠ ಲೇಖಕರ ಪುಸ್ತಕಗಳು ಮತ್ತು ಬ್ಲಾಗ್ಗಳನ್ನು ಓದಲು ಪ್ರಾರಂಭಿಸಿದ. ಮುಂದಿನ ಕೆಲವು ವಾರಗಳಲ್ಲಿ ಅವನು ಈ ಹೊಸ ದಿನಚರಿಯನ್ನು ಅನುಸರಿಸಲು ಪ್ರಾರಂಭಿಸಿದ. ಮೊದಮೊದಲು ಕಷ್ಟವೆನಿಸಿತು, ಆದರೆ ನಿಧಾನವಾಗಿ ಇದು ಒಂದು ಅಭ್ಯಾಸವಾಗಿ ಮಾರ್ಪಟ್ಟಿತು. ಮತ್ತು ಅತ್ಯಂತ ಆಸಕ್ತಿದಾಯಕ ವಿಷಯವೆಂದರೆ ಬರವಣಿಗೆಯ ನಂತರ ಅವನು ತನ್ನನ್ನು ತಾನು ಹೆಚ್ಚು ಜೀವಂತವಾಗಿರುವುದನ್ನು ಅನುಭವಿಸುತ್ತಿದ್ದ. ಉದ್ಯೋಗ ಈಗಲೂ ಇತ್ತು, ಆದರೆ ಈಗ ಅದು ಕೇವಲ ಬದುಕುಳಿಯುವ ಒಂದು ಭಾಗವಾಗಿರಲಿಲ್ಲ. ಅವನ ಜೀವನದಲ್ಲಿ ಅವನನ್ನು ನಿಜವಾಗಿಯೂ ಉತ್ಸಾಹಗೊಳಿಸುವ ಬೇರೆ ಏನೂ ಇದೆ ಎಂಬ ಭಾವನೆ ಅವನಿಗೆ ಬರಲಾರಂಭಿಸಿತು. ಒಂದು ದಿನ ಅವನು ತನ್ನ ಮೊದಲ ಸಣ್ಣ ಕಥೆಯನ್ನು ಆನ್ಲೈನ್ನಲ್ಲಿ ಪ್ರಕಟಿಸಿದ. ಇದು ಕೇವಲ ಒಂದು ಸಣ್ಣ ಆರಂಭವಾಗಿತ್ತು, ಆದರೆ ಇದು ಮೊದಲ ಬಾರಿಗೆ ಅವನು ತನ್ನ ಕಂಫರ್ಟ್ ಝೋನ್ನಿಂದ ಹೊರಬಂದು ಏನನ್ನಾದರೂ ಮಾಡಿದ್ದ. ಅದೇ ರಾತ್ರಿ ಅವನು ಮತ್ತೆ ತನ್ನ ಡೈರಿಯನ್ನು ತೆರೆದು ಬರೆದ, ಇಂದು ಮೊದಲ ಬಾರಿಗೆ ನಾನು ಕೇವಲ ಬದುಕುತ್ತಿಲ್ಲ, ಬದಲಿಗೆ ನನ್ನ ಜೀವನವನ್ನು ಪ್ರಜ್ಞಾಪೂರ್ವಕವಾಗಿ ವಿನ್ಯಾಸಗೊಳಿಸುತ್ತಿದ್ದೇನೆ ಎಂದು ಅನಿಸುತ್ತಿದೆ. ಅರ್ಣವ್ನ ಜೀವನ ಈಗ ಮೊದಲಿನಂತಿರಲಿಲ್ಲ. ಅವನಿಗೆ ಒಂದು ದಿಕ್ಕು ಸಿಕ್ಕಿತ್ತು, ಒಂದು ಗುರಿ, ಒಂದು ಧ್ಯೇಯ. ಬರವಣಿಗೆ ಕೇವಲ ಒಂದು ಹವ್ಯಾಸವಾಗಿ ಉಳಿದಿರಲಿಲ್ಲ, ಬದಲಿಗೆ ಅದು ಅವನ ಗುರುತಿನ ಭಾಗವಾಗಲು ಪ್ರಾರಂಭಿಸಿತ್ತು. ಆದರೆ ಅವನು ಈ ಹೊಸ ಉತ್ಸಾಹದಲ್ಲಿ ಮುಳುಗಿದಂತೆ ಅವನಿಗೆ ಒಂದು ಹೊಸ ಸಮಸ್ಯೆ ಎದುರಾಯಿತು. ಸಮಯ. ಕಚೇರಿಯ ಕೆಲಸದ ಹೊರೆ ಹೆಚ್ಚಾಗುತ್ತಿತ್ತು. ಡೆಡ್ಲೈನ್ಗಳು ಹತ್ತಿರವಾಗುತ್ತಿದ್ದವು. ಮನೆಗೆ ಬಂದ ತಕ್ಷಣ ಅವನು ಎಷ್ಟು ದಣಿದಿರುತ್ತಿದ್ದನೆಂದರೆ ಬರವಣಿಗೆಗೆ ಶಕ್ತಿಯೇ ಉಳಿಯುತ್ತಿರಲಿಲ್ಲ. ವಾರಾಂತ್ಯಗಳಲ್ಲಿಯೂ ಅವನು ಸ್ನೇಹಿತರೊಂದಿಗೆ ಸುತ್ತಾಡಲು ಅಥವಾ ಇತರ ಕೆಲಸಗಳಲ್ಲಿ ಸಿಲುಕಿಕೊಳ್ಳುತ್ತಿದ್ದ ಮತ್ತು ಬರವಣಿಗೆಯ ಸಮಯ ಎಲ್ಲೋ ಕಳೆದು ಹೋಗುತ್ತಿತ್ತು. ಅವನು ಮತ್ತೆ ಅದೇ ಹಳೆಯ ಚಕ್ರದಲ್ಲಿ ಸಿಲುಕಿಕೊಳ್ಳುತ್ತಿದ್ದೇನೆ ಎಂದು ಅವನಿಗೆ ಅನಿಸತೊಡಗಿತ್ತು. ದಿನಗಳು ಉದ್ಯೋಗಕ್ಕೆ ಮೀಸಲು, ರಾತ್ರಿಗಳು ಹತಾಶೆಗೆ ಮೀಸಲು. ಬರವಣಿಗೆಯ ಉತ್ಸಾಹವಿತ್ತು, ಆದರೆ ಸಮಯವನ್ನು ನಿರ್ವಹಿಸುವ ಯಾವುದೇ ಕಾರ್ಯತಂತ್ರವಿರಲಿಲ್ಲ. ಒಂದು ರಾತ್ರಿ ಅವನು ಬಾಲ್ಕನಿಯಲ್ಲಿ ಕುಳಿತಿದ್ದಾಗ ಪುಸ್ತಕದ ಮುಂದಿನ ಪಾಠವನ್ನು ತೆರೆದ. 3ನೇ ಅಭ್ಯಾಸ, ಪುಟ್ ಫಸ್ಟ್ ಥಿಂಗ್ಸ್ ಫಸ್ಟ್, ಅಂದರೆ ಮೊದಲ ವಿಷಯಗಳಿಗೆ ಮೊದಲ ಆದ್ಯತೆ ನೀಡಿ. ಪರಿಣಾಮಕಾರಿ ವ್ಯಕ್ತಿಗಳು ತುರ್ತು ಪ್ರಾಮುಖ್ಯತೆಗಿಂತ ಹೆಚ್ಚಾಗಿ ಮಹತ್ವದ ಆಧಾರದ ಮೇಲೆ ಕಾರ್ಯಗಳಿಗೆ ಆದ್ಯತೆ ನೀಡುತ್ತಾರೆ. ಈ ಸಾಲು ತನಗಾಗಿಯೇ ಬರೆಯಲ್ಪಟ್ಟಿದೆ ಎಂದು ಅರ್ಣವ್ಗೆ ಅನಿಸಿತು. ಅವನು ತನ್ನನ್ನು ತಾನೇ ಕೇಳಿಕೊಂಡ, ನಾನು ನನ್ನ ಜೀವನದಲ್ಲಿ ನಿಜವಾಗಿಯೂ ಪ್ರಮುಖ ವಿಷಯಗಳಿಗೆ ಆದ್ಯತೆ ನೀಡುತ್ತಿದ್ದೇನೆಯೇ, ಅಥವಾ ಕೇವಲ ತುರ್ತು ವಿಷಯಗಳ ಹಿಂದೆ ಓಡುತ್ತಿದ್ದೇನೆಯೇ? ಇಲ್ಲಿಯೇ ಅವನಿಗೆ ತನ್ನ ಸಮಸ್ಯೆ ಸಮಯದ ಕೊರತೆಯಲ್ಲ, ಬದಲಿಗೆ ತನ್ನ ಸಮಯವನ್ನು ಸರಿಯಾದ ರೀತಿಯಲ್ಲಿ ಹಂಚಿಕೆ ಮಾಡದಿರುವುದು ಎಂದು ಅರಿವಾಯಿತು. ಅವನು ಪ್ರತಿಕ್ರಿಯಾತ್ಮಕವಾಗಿ ಪ್ರತಿದಿನ ಕೇವಲ ತುರ್ತಾಗಿ ಕಾಣುವ ಕೆಲಸಗಳನ್ನು ಮಾಡುತ್ತಿದ್ದ. ಬಾಸ್ನ ಯಾವುದೋ ಹೊಸ ಕೆಲಸ, ಸ್ನೇಹಿತನೊಬ್ಬನ ಹಠಾತ್ ಯೋಜನೆ, ಸಾಮಾಜಿಕ ಮಾಧ್ಯಮದಲ್ಲಿ ಯಾರದ್ದೋ ಸಂದೇಶ. ಆದರೆ ನಿಜವಾಗಿಯೂ ಮುಖ್ಯವಾದ ವಿಷಯ, ಬರವಣಿಗೆ, ಯಾವಾಗಲೂ ಹಿಂದೆ ಉಳಿದುಬಿಡುತ್ತಿತ್ತು. ಈ ಅರಿವಿನ ನಂತರ ಅವನು ತಕ್ಷಣವೇ ತನ್ನ ವೇಳಾಪಟ್ಟಿಯನ್ನು ರಚಿಸಿದ. ಈ ಬಾರಿ ಅವನು ಕೆಲಸವನ್ನು 2 ವರ್ಗಗಳಾಗಿ ವಿಂಗಡಿಸಿದ, ತುರ್ತು ಮತ್ತು ಪ್ರಮುಖ. ತುರ್ತು ಕಾರ್ಯಗಳು ತಕ್ಷಣದ ಗಮನವನ್ನು ಬಯಸುತ್ತಿದ್ದವು, ಸಭೆಗಳು, ಡೆಡ್ಲೈನ್ಗಳು, ತುರ್ತು ಇಮೇಲ್ಗಳು. ಪ್ರಮುಖ ಕಾರ್ಯಗಳು ಅವನ ದೀರ್ಘಕಾಲೀನ ಬೆಳವಣಿಗೆಗೆ ಸಂಬಂಧಿಸಿದ್ದವು, ಬರವಣಿಗೆ, ಹೊಸ ಕೌಶಲ್ಯಗಳನ್ನು ಕಲಿಯುವುದು, ಫಿಟ್ನೆಸ್ ಮತ್ತು ಆಳವಾದ ಕೆಲಸ. ನಂತರ ಅವನು ತನ್ನನ್ನು ತಾನೇ ಒಂದು ಸರಳ ಪ್ರಶ್ನೆಯನ್ನು ಕೇಳಿಕೊಂಡ, ನಾನು ನನ್ನ ಜೀವನವನ್ನು ನನ್ನ ಮೌಲ್ಯಗಳು ಮತ್ತು ಗುರಿಗಳಿಗೆ ಅನುಗುಣವಾಗಿ ವಿನ್ಯಾಸಗೊಳಿಸಿದರೆ ನನ್ನ ವೇಳಾಪಟ್ಟಿ ಹೇಗಿರುತ್ತದೆ? ಅವನು ಮಾಡಿದ ಮೊದಲ ಕೆಲಸವೆಂದರೆ ಬೆಳಗಿನ ಮೊದಲ ಗಂಟೆಯನ್ನು ಕೇವಲ ಬರವಣಿಗೆಗಾಗಿ ಮೀಸಲಿಡುವುದು. ದಿನದ ಗದ್ದಲದಲ್ಲಿ ಬರವಣಿಗೆ ಹಿಂದೆ ಉಳಿಯಬಹುದು ಎಂದು ಅವನಿಗೆ ತಿಳಿದಿತ್ತು, ಆದರೆ ಅವನು ಅದನ್ನು ಬೆಳಿಗ್ಗೆ ಮೊದಲು ಮಾಡಿದರೆ ಯಾವುದೇ ಅಡ್ಡಿ ಅದನ್ನು ತಡೆಯಲು ಸಾಧ್ಯವಿಲ್ಲ. 2ನೇಯದಾಗಿ ಅವನು ಟೈಮ್ ಬ್ಲಾಕಿಂಗ್ ಎಂಬ ತಂತ್ರವನ್ನು ಅಳವಡಿಸಿಕೊಂಡ. ಈಗ ಪ್ರತಿಯೊಂದಕ್ಕೂ ಒಂದು ನಿಗದಿತ ಸಮಯವಿತ್ತು. ಕಚೇರಿ ಕೆಲಸಕ್ಕಾಗಿ ಮೀಸಲಾದ ಸಮಯ, ಸಾಮಾಜಿಕ ಜೀವನಕ್ಕಾಗಿ ಪ್ರತ್ಯೇಕ ಸಮಯ ಮತ್ತು ಬರವಣಿಗೆಗಾಗಿ ಅಲುಗಾಡಿಸಲಾಗದ ಸಮಯದ ಬ್ಲಾಕ್. 3ನೇಯದಾಗಿ ಅವನು ಇಲ್ಲ ಎಂದು ಹೇಳಲು ಕಲಿತ. ಮೊದಲು ಅವನು ಎಲ್ಲದಕ್ಕೂ ಲಭ್ಯವಿರುತ್ತಿದ್ದ. ಸ್ನೇಹಿತನೊಬ್ಬ ಹಠಾತ್ತನೆ ಕರೆದರೆ, ಯಾವುದೋ ಒಂದು ಯಾದೃಚ್ಛಿಕ ಕೆಲಸ ಬಂದರೆ, ಸಾಮಾಜಿಕ ಮಾಧ್ಯಮದಲ್ಲಿ ಏನಾದರೂ ಗಮನ ಸೆಳೆದರೆ ಅವನು ಅದರಲ್ಲಿ ಮುಳುಗಿ ಹೋಗುತ್ತಿದ್ದ. ಈಗ ಎಲ್ಲವೂ ಮುಖ್ಯವಲ್ಲ ಎಂದು ಅವನು ಕಲಿತ. ಯಾವುದಾದರೂ ಅವನ ಧ್ಯೇಯಕ್ಕೆ ವಿರುದ್ಧವಾಗಿದ್ದರೆ ಅವನು ಅದನ್ನು ನಿರಾಕರಿಸಲು ಪ್ರಾರಂಭಿಸಿದ. ಮೊದಲ ಕೆಲವು ದಿನಗಳು ಕಷ್ಟಕರವಾಗಿದ್ದವು. ಅವನು ತಮ್ಮನ್ನು ತಪ್ಪಿಸುತ್ತಿದ್ದಾನೆ ಎಂದು ಸ್ನೇಹಿತರು ಭಾವಿಸಿದರು.
ಅವನು ಕಡಿಮೆ ಲಭ್ಯನಾಗಿದ್ದಾನೆ ಎಂದು ಬಾಸ್ಗೆ ಅನಿಸಿತು. ಆದರೆ ನಿಧಾನವಾಗಿ ಅವನ ಜೀವನವು ಹೆಚ್ಚು ನಿಯಂತ್ರಿತ ಮತ್ತು ಶಾಂತಿಯುತವಾಗಿದೆ ಎಂದು ಅವನು ಅರಿತುಕೊಂಡ. ಈಗ ಅವನಿಗೆ ಬರವಣಿಗೆಗೆ ಸಮಯವಿತ್ತು. ಅವನು ಪ್ರತಿದಿನ ಸ್ವಲ್ಪ ಸ್ವಲ್ಪ ಬರೆಯುತ್ತಿದ್ದ ಮತ್ತು ವಾರಾಂತ್ಯದಲ್ಲಿ ದೀರ್ಘ ಬರವಣಿಗೆಯ ಅವಧಿಗಳನ್ನು ನಡೆಸುತ್ತಿದ್ದ. 1 ತಿಂಗಳ ನಂತರ ಅವನ ಉತ್ಪಾದಕತೆ ಹಲವು ಪಟ್ಟು ಹೆಚ್ಚಾಗಿದೆ ಎಂದು ಅವನು ಅರಿತುಕೊಂಡ. ಈಗ ಅವನು ಯಾದೃಚ್ಛಿಕ ಕೆಲಸಗಳನ್ನು ಮಾಡುವ ಬದಲು ಆದ್ಯತೆಯ ಆಧಾರದ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದ. ಒಂದು ದಿನ ಅವನು ತನ್ನ 2ನೇ ಸಣ್ಣ ಕಥೆಯನ್ನು ಪ್ರಕಟಿಸಿದಾಗ ಅವನಿಗೆ ಒಂದು ಇಮೇಲ್ ಬಂದಿತು. ಹೇ ಅರ್ಣವ್, ನಾನು ನಿಮ್ಮ ಕಥೆಯನ್ನು ಓದಿದೆ ಮತ್ತು ಅದು ಅದ್ಭುತವಾಗಿತ್ತು. ನಾನು ಅದಕ್ಕೆ ನಿಜವಾಗಿಯೂ ಸಂಪರ್ಕ ಹೊಂದಲು ಸಾಧ್ಯವಾಯಿತು. ಇನ್ನಷ್ಟು ಕಥೆಗಳಿಗಾಗಿ ಎದುರು ನೋಡುತ್ತಿದ್ದೇನೆ. ಇದು ಅವನಿಗೆ ನೇರವಾಗಿ ಸಂದೇಶ ಕಳುಹಿಸಿದ ಅವನ ಮೊದಲ ಓದುಗ. ಮೊದಲ ಬಾರಿಗೆ ತನ್ನ ಬರವಣಿಗೆ ಯಾರನ್ನಾದರೂ ಪ್ರಭಾವಿಸುತ್ತಿದೆ ಎಂದು ಅವನಿಗೆ ಅನಿಸಿತು. ಅದೇ ರಾತ್ರಿ ಅವನು ತನ್ನ ಡೈರಿಯಲ್ಲಿ ಬರೆದ, ಈಗ ನಾನು ಕೇವಲ ಕಾರ್ಯನಿರತನಾಗಿಲ್ಲ, ನಾನು ಸರಿಯಾದ ವಿಷಯಗಳಲ್ಲಿ ಕಾರ್ಯನಿರತನಾಗಿದ್ದೇನೆ. ಅರ್ಣವ್ನ ಜೀವನದಲ್ಲಿ ನಿಧಾನವಾಗಿ ಬದಲಾವಣೆಗಳು ಬರುತ್ತಿದ್ದವು. ಈಗ ಅವನು ಆದ್ಯತೆ ಮತ್ತು ಗಮನದಿಂದ ತನ್ನ ಗುರಿಗಳನ್ನು ಸಾಧಿಸಲು ಪ್ರಯತ್ನಿಸುತ್ತಿದ್ದ. ಅವನ ಸಮಯ ನಿರ್ವಹಣೆ ಸುಧಾರಿಸಿತ್ತು ಮತ್ತು ಬರವಣಿಗೆ ಒಂದು ಅಭ್ಯಾಸವಾಗಿತ್ತು. ಆದರೆ ಒಂದು ವಿಷಯ ಅವನನ್ನು ಇನ್ನೂ ಕಾಡುತ್ತಿತ್ತು: ಅವನ ಸಂಬಂಧಗಳು. ಕಚೇರಿಯಲ್ಲಿರಲಿ ಅಥವಾ ವೈಯಕ್ತಿಕ ಜೀವನದಲ್ಲಿರಲಿ, ಜನರು ತನ್ನ ಮೇಲೆ ಆಗಾಗ ಕೋಪಗೊಳ್ಳುತ್ತಾರೆ ಎಂದು ಅವನು ಭಾವಿಸಲಾರಂಭಿಸಿದ. ಕಚೇರಿಯಲ್ಲಿ ಅವನು ಈಗ ಪ್ರತಿಯೊಂದು ಕೆಲಸಕ್ಕೂ ಹೌದು ಎನ್ನದ ಕಾರಣ ಅವನು ತುಂಬಾ ಸ್ವಕೇಂದ್ರಿತನಾಗಿದ್ದಾನೆ ಎಂದು ಸಹೋದ್ಯೋಗಿಗಳು ಭಾವಿಸಿದರು. ಮನೆಯಲ್ಲಿ ಅವನು ತನ್ನ ಉದ್ಯೋಗ ಮತ್ತು ಬರವಣಿಗೆಯಲ್ಲಿ ಎಷ್ಟು ನಿರತನಾಗಿದ್ದಾನೆಂದರೆ ತಮಗಾಗಿ ಸಮಯವನ್ನೇ ಮೀಸಲಿಡುತ್ತಿಲ್ಲ ಎಂದು ಪೋಷಕರು ಭಾವಿಸಿದರು. ಒಂದು ದಿನ ಅವನು ತನ್ನ ಸ್ನೇಹಿತ ರೋಹಿತ್ನನ್ನು ಭೇಟಿಯಾಗಲು ಸಮಯ ತೆಗೆದುಕೊಂಡಾಗ ರೋಹಿತ್ ತಮಾಷೆಯಾಗಿ ಹೇಳಿದ, ಸಹೋದರ, ನೀನು ಯಶಸ್ಸಿನ ಏಣಿಯನ್ನು ಹತ್ತುತ್ತಿದ್ದೀಯಾ, ಆದರೆ ಒಬ್ಬಂಟಿಯಾಗಿ ಹತ್ತಬೇಡ. ಈ ಮಾತು ಅರ್ಣವ್ನ ಹೃದಯಕ್ಕೆ ನಾಟಿತು. ನಿಜವಾಗಿಯೂ ನಾನು ನನ್ನ ಬೆಳವಣಿಗೆಯ ಚಕ್ರದಲ್ಲಿ ಇತರರಿಂದ ದೂರವಾಗುತ್ತಿದ್ದೇನೆಯೇ? ಅದೇ ರಾತ್ರಿ ಅವನು ಪುಸ್ತಕವನ್ನು ತೆರೆದಾಗ ಮುಂದಿನ ಪಾಠ ಹೀಗಿತ್ತು: 4ನೇ ಅಭ್ಯಾಸ, ಥಿಂಕ್ ವಿನ್ ವಿನ್, ಅಂದರೆ ಎಲ್ಲರಿಗೂ ಗೆಲುವು ಎಂದು ಯೋಚಿಸಿ. ನಿಜವಾದ ಯಶಸ್ಸು ಎಂದರೆ ಇತರರ ಮೇಲೆ ಗೆಲ್ಲುವುದಲ್ಲ, ಬದಲಿಗೆ ಪ್ರತಿಯೊಬ್ಬರೂ ಗೆಲ್ಲುವಂತಹ ಸಂದರ್ಭಗಳನ್ನು ಸೃಷ್ಟಿಸುವುದು. ಅರ್ಣವ್ಗೆ ಮೊದಲ ಬಾರಿಗೆ ತಾನು ಯಾವಾಗಲೂ ಯಶಸ್ಸನ್ನು ಒಂದು ಸ್ಪರ್ಧೆಯಂತೆ ನೋಡಿದ್ದೇನೆ ಎಂದು ಅರಿವಾಯಿತು. ಕಚೇರಿಯಲ್ಲಿ ಬಡ್ತಿ ಎಂದರೆ ಬೇರೊಬ್ಬರು ಹಿಂದೆ ಉಳಿಯುತ್ತಾರೆ ಎಂದರ್ಥ. ಬರವಣಿಗೆಯಲ್ಲಿ ಮುಂದುವರಿಯುವುದು ಎಂದರೆ ಇತರ ವಿಷಯಗಳನ್ನು ನಿರ್ಲಕ್ಷಿಸಬೇಕು ಎಂದರ್ಥ. ಆದರೆ ನಿಜವಾಗಿಯೂ ಪ್ರತಿಯೊಂದು ವಿಷಯವೂ ಶೂನ್ಯ ಮೊತ್ತದ ಆಟವೇ? ಅವನು ತನ್ನ ಜೀವನವನ್ನು ವಿಶ್ಲೇಷಿಸಿದ. ಕಚೇರಿಯಲ್ಲಿ ತಾನೇ ಅನಗತ್ಯ ಸ್ಪರ್ಧೆಯನ್ನು ಸೃಷ್ಟಿಸುತ್ತಿದ್ದನೆಂದು ಅವನು ನೋಡಿದ. ಯಾವಾಗ ಹೊಸ ಪ್ರಾಜೆಕ್ಟ್ ಬಂದರೂ ಇಡೀ ತಂಡವನ್ನು ಒಟ್ಟಿಗೆ ಕರೆದೊಯ್ಯುವುದು ಹೆಚ್ಚು ಪ್ರಯೋಜನಕಾರಿ ಎಂದು ಯೋಚಿಸದೆ ಅವನು ಕೇವಲ ತನ್ನನ್ನು ತಾನು ಸಾಬೀತುಪಡಿಸಲು ಪ್ರಯತ್ನಿಸುತ್ತಿದ್ದ. ಮನೆಯಲ್ಲಿ ಅವನು ತನ್ನ ಪೋಷಕರು ಮತ್ತು ಸ್ನೇಹಿತರನ್ನು ನಿರ್ಲಕ್ಷಿಸುತ್ತಿದ್ದಾನೆಂದು ಅವನಿಗೆ ಅರಿವಾಯಿತು. ಒಂದು ವೇಳೆ ಅವರಿಗಾಗಿ ಸಮಯ ಮೀಸಲಿಟ್ಟರೆ ತನ್ನ ವೈಯಕ್ತಿಕ ಗುರಿಗಳು ತೊಂದರೆಗೊಳಗಾಗುತ್ತವೆ ಎಂದು ಅವನು ಭಾವಿಸಿದ್ದ. ಆದರೆ ಬಹುಶಃ ಅದು ಹಾಗಲ್ಲ. ಯಶಸ್ಸು ಎಂದರೆ ನಾನು ವರ್ಸಸ್ ಅವರು ಅಲ್ಲ, ಬದಲಿಗೆ ನಾನು ಅವರೊಂದಿಗೆ ಎಂದಾದರೆ? ಮರುದಿನವೇ ಅವನು ಹೊಸ ವಿಧಾನವನ್ನು ಅಳವಡಿಸಿಕೊಳ್ಳಲು ಯೋಚಿಸಿದ. ಕಚೇರಿಯಲ್ಲಿ ಹೊಸ ಪ್ರಾಜೆಕ್ಟ್ ನಿಯೋಜಿಸಿದಾಗ ಅವನು ಮೊದಲ ಬಾರಿಗೆ ತನ್ನ ತಂಡದೊಂದಿಗೆ ಮುಕ್ತ ಚರ್ಚೆ ನಡೆಸಿದ. ಮೊದಲು ಅವನು ಎಲ್ಲವನ್ನೂ ಒಬ್ಬನೇ ಮಾಡಲು ಪ್ರಯತ್ನಿಸುತ್ತಿದ್ದ. ಆದರೆ ಈ ಬಾರಿ ಅವನು ಪ್ರಜ್ಞಾಪೂರ್ವಕವಾಗಿ ತಂಡದ ಸದಸ್ಯರ ಸಾಮರ್ಥ್ಯಗಳನ್ನು ಗಮನಿಸಿ ಕೆಲಸವನ್ನು ಹಂಚಲು ಪ್ರಾರಂಭಿಸಿದ. ಇದ್ದಕ್ಕಿದ್ದಂತೆ ತಂಡವು ಒಟ್ಟಾಗಿ ಕೆಲಸ ಮಾಡಿದಾಗ ಫಲಿತಾಂಶಗಳು ಉತ್ತಮವಾಗಿ ಬರುತ್ತವೆ ಎಂದು ಅವನಿಗೆ ಅರಿವಾಯಿತು. ಪ್ರಾಜೆಕ್ಟ್ ಸುಗಮವಾಗಿ ಸಾಗಿದ್ದಲ್ಲದೆ ಮೊದಲ ಬಾರಿಗೆ ಅವನ ಸಹೋದ್ಯೋಗಿಗಳು ಅವನು ಒಬ್ಬ ಉತ್ತಮ ತಂಡದ ಆಟಗಾರನಂತೆ ವರ್ತಿಸುತ್ತಿದ್ದಾನೆಂದು ಹೊಗಳಿದರು. ಮನೆಯಲ್ಲಿಯೂ ಅವನು ಒಂದು ಸಣ್ಣ ಬದಲಾವಣೆ ಮಾಡಿದ. ಮೊದಲು ಅವನ ಪೋಷಕರು ಅಥವಾ ಸ್ನೇಹಿತರು ಸಮಯ ಕೇಳಿದಾಗ ಅವನು ಯಾವಾಗಲೂ ಒಂದು ನೆಪ ಹೇಳುತ್ತಿದ್ದ. ಆದರೆ ಈಗ ಅವನು ಪ್ರಜ್ಞಾಪೂರ್ವಕವಾಗಿ ಅವರೊಂದಿಗೆ ಸಮಯ ಕಳೆಯಲು ಪ್ರಾರಂಭಿಸಿದ. ರಾತ್ರಿಯ ಊಟದ ನಂತರ ಅವನು ತನ್ನ ತಂದೆಯೊಂದಿಗೆ ಕುಳಿತು ಅವರ ಹಳೆಯ ಕಾಲೇಜು ಕಥೆಗಳನ್ನು ಕೇಳಿದ ಮತ್ತು ತಾನು ಎಷ್ಟೆಲ್ಲಾ ಕಳೆದುಕೊಂಡಿದ್ದೇನೆಂದು ಅವನಿಗೆ ಮೊದಲ ಬಾರಿಗೆ ಅನಿಸಿತು. ನಿಧಾನವಾಗಿ ಅವನು ಹೊಸ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳಲು ಪ್ರಾರಂಭಿಸಿದ. ನಾನು ಬೆಳೆಯುತ್ತಿದ್ದರೆ ನಾನು ಇತರರನ್ನು ನನ್ನೊಂದಿಗೆ ಕರೆದೊಯ್ಯಬೇಕು. ನಂತರ ಒಂದು ದಿನ ಅವನಿಗೆ ಒಂದು ದೊಡ್ಡ ಅವಕಾಶ ಸಿಕ್ಕಿತು. ಅವನ ಬರವಣಿಗೆ ನಿಧಾನವಾಗಿ ಜನರನ್ನು ತಲುಪುತ್ತಿತ್ತು. ಒಂದು ಸಣ್ಣ ಪ್ರಕಾಶನ ಸಂಸ್ಥೆ ಅವನ ಕಥೆಗಳಲ್ಲಿ ಆಸಕ್ತಿ ತೋರಿಸಿ ಅವನಿಗೆ ಒಂದು ಆಫರ್ ನೀಡಿತು. ಅವನು ಅವರ ವೆಬ್ಸೈಟ್ಗೆ ನಿಯಮಿತವಾಗಿ ಕಂಟೆಂಟ್ ಬರೆಯಬಹುದಿತ್ತು. ಆದರೆ ಇದರರ್ಥ ಅವನು ತನ್ನ ಕಚೇರಿ ಕೆಲಸವನ್ನು ಸಮತೋಲನಗೊಳಿಸಬೇಕಾಗಿತ್ತು. ಹಳೆಯ ಅರ್ಣವ್ ಆಗಿದ್ದರೆ ತಕ್ಷಣವೇ ಹೌದು ಎಂದು ಹೇಳಿ ನಂತರ ತನ್ನ ಮೇಲೆ ಅಧಿಕ ಭಾರವನ್ನು ಹಾಕಿಕೊಳ್ಳುತ್ತಿದ್ದ.
ಆದರೆ ಈಗ ಅವನು ಯೋಚಿಸಿದ, ಇದು ಹೇಗೆ ವಿನ್ ವಿನ್ ಆಗಬಹುದು. ತನಗೆ ಸ್ವಲ್ಪ ಹೊಂದಿಕೊಳ್ಳುವ ವೇಳಾಪಟ್ಟಿ ಸಿಕ್ಕರೆ ಕಚೇರಿ ಕೆಲಸವನ್ನು ಇನ್ನಷ್ಟು ದಕ್ಷತೆಯಿಂದ ನಿರ್ವಹಿಸಬಹುದೆಂದು ಅವನು ತನ್ನ ಬಾಸ್ನೊಂದಿಗೆ ಚರ್ಚಿಸಿದ. ಬದಲಾಗಿ ಅವನು ಕಂಪನಿಗಾಗಿ ಆಂತರಿಕ ಬ್ಲಾಗ್ಗಳು ಮತ್ತು ಸೃಜನಶೀಲ ಕಂಟೆಂಟ್ ಬರೆಯಬಹುದು. ಅದು ಕಂಪನಿಯ ಬ್ರ್ಯಾಂಡಿಂಗ್ಗೆ ಸಹಾಯ ಮಾಡುತ್ತದೆ. ಮೊದಲಿಗೆ ಬಾಸ್ ಇದು ಕೇವಲ ಒಂದು ನೆಪ ಎಂದು ಭಾವಿಸಿದರು. ಆದರೆ ಅರ್ಣವ್ ತನ್ನ ಆಲೋಚನೆಗಳನ್ನು ಹಂಚಿಕೊಂಡು ಇದು ಕಂಪನಿಗೆ ಹೇಗೆ ಪ್ರಯೋಜನಕಾರಿ ಎಂದು ವಿವರಿಸಿದಾಗ ಆಶ್ಚರ್ಯಕರವಾಗಿ ಬಾಸ್ ಅವನ ಮಾತನ್ನು ಒಪ್ಪಿಕೊಂಡರು. ಇದು ಅವನ ಮೊದಲ ಮಾತುಕತೆಯಾಗಿತ್ತು. ಅಲ್ಲಿ ಅವನು ಕೇವಲ ತನ್ನ ಲಾಭದ ಬಗ್ಗೆ ಯೋಚಿಸದೆ ಎರಡೂ ಪಕ್ಷಗಳಿಗೆ ಉತ್ತಮ ಪರಿಹಾರವನ್ನು ಕಂಡುಕೊಂಡಿದ್ದ. ಅದೇ ರಾತ್ರಿ ಅವನು ತನ್ನ ಡೈರಿಯಲ್ಲಿ ಬರೆದ, ನಿಜವಾದ ಯಶಸ್ಸು ಎಂದರೆ ನಾನು ಮಾತ್ರವಲ್ಲ, ನನ್ನೊಂದಿಗೆ ಇತರರೂ ಗೆದ್ದಾಗ ಎಂದು ಈಗ ನನಗೆ ಅರ್ಥವಾಗುತ್ತಿದೆ. ನಿಜವಾದ ಯಶಸ್ಸು ಕೇವಲ ವೈಯಕ್ತಿಕ ಸಾಧನೆಯಿಂದ ಬರುವುದಿಲ್ಲ, ಬದಲಿಗೆ ಸಂಬಂಧಗಳು ಮತ್ತು ಸಂವಹನವನ್ನು ಸರಿಯಾಗಿ ನಿರ್ವಹಿಸುವುದರಿಂದಲೂ ಬರುತ್ತದೆ ಎಂದು ಅರ್ಣವ್ಗೆ ಈಗ ನಿಧಾನವಾಗಿ ಅರಿವಾಗುತ್ತಿತ್ತು. ಆದರೆ ಒಂದು ವಿಷಯ ಇನ್ನೂ ಕಾಣೆಯಾಗಿತ್ತು, ನಿಜವಾದ ಸಂಪರ್ಕ. ಅವನು ಈಗಲೂ ಹಲವು ಬಾರಿ ವಾದಗಳಲ್ಲಿ ಸಿಲುಕಿಕೊಳ್ಳುತ್ತಿದ್ದ, ವಿಶೇಷವಾಗಿ ಕಚೇರಿಯಲ್ಲಿ. ಯಾವುದೇ ಭಿನ್ನಾಭಿಪ್ರಾಯವಾದಾಗ ಎದುರಿಗಿರುವವರ ಮಾತನ್ನು ಸಂಪೂರ್ಣವಾಗಿ ಕೇಳುವ ಬದಲು ತನ್ನ ಮಾತನ್ನು ವಿವರಿಸುವ ಆತುರದಲ್ಲಿರುತ್ತಿದ್ದ. ತಾನು ತಾರ್ಕಿಕವಾಗಿ ಮತ್ತು ಸರಿಯಾಗಿ ಮಾತನಾಡುತ್ತಿದ್ದರೆ ಜನರು ಸಹಜವಾಗಿ ತನ್ನ ಮಾತನ್ನು ಒಪ್ಪಿಕೊಳ್ಳುತ್ತಾರೆ ಎಂದು ಅವನು ಭಾವಿಸಿದ್ದ. ಆದರೆ ಹಾಗಾಗುತ್ತಿರಲಿಲ್ಲ. ಮನೆಯಲ್ಲೂ ಇದೇ ರೀತಿಯ ಸಮಸ್ಯೆಗಳಿದ್ದವು. ಅವನ ತಂದೆ ಯಾವುದೇ ಸಲಹೆ ನೀಡಿದಾಗ ಅವರು ಹಳೆಯ ಕಾಲದ ಆಲೋಚನೆ ಮಾಡುತ್ತಿದ್ದಾರೆಂದು ಅವನಿಗೆ ಅನಿಸುತ್ತಿತ್ತು. ಒಂದು ದಿನ ಅವನು ದಿ 7 ಹ್ಯಾಬಿಟ್ಸ್ ಆಫ್ ಹೈಲಿ ಎಫೆಕ್ಟಿವ್ ಪೀಪಲ್ ಪುಸ್ತಕವನ್ನು ಮತ್ತೆ ತೆರೆದಾಗ ಮುಂದಿನ ಪಾಠ ಹೀಗಿತ್ತು. 5ನೇ ಅಭ್ಯಾಸ, ಸೀಕ್ ಫಸ್ಟ್ ಟು ಅಂಡರ್ಸ್ಟ್ಯಾಂಡ್ ದೆನ್ ಟು ಬಿ ಅಂಡರ್ಸ್ಟುಡ್. ಅಂದರೆ ಮೊದಲು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ, ನಂತರ ಅರ್ಥೈಸಿಕೊಳ್ಳಲು ಪ್ರಯತ್ನಿಸಿ. ಹೆಚ್ಚಿನ ಜನರು ಕೇಳಿಸಿಕೊಳ್ಳಲು ಪ್ರಯತ್ನಿಸುವುದಿಲ್ಲ, ಅವರು ಉತ್ತರ ನೀಡಲು ಸಾಧ್ಯವಾಗುವಂತೆ ಕೇಳಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಅರ್ಣವ್ ಈ ಸಾಲನ್ನು 2 ಬಾರಿ ಓದಿದ. ಇದು ತನ್ನ ಮೇಲೆ ಸಂಪೂರ್ಣವಾಗಿ ಹೊಂದಿಕೆಯಾಗುತ್ತಿದೆ ಎಂದು ಅವನಿಗೆ ಅನಿಸಿತು. ಅವನು ತನ್ನನ್ನು ತಾನು ಉತ್ತಮ ಸಂವಹನಕಾರ ಎಂದು ಭಾವಿಸಿದ್ದ. ಆದರೆ ಅವನು ನಿಜವಾಗಿಯೂ ಇತರರನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದನೆ, ಅಥವಾ ಕೇವಲ ಉತ್ತರ ನೀಡುವ ಆತುರದಲ್ಲಿದ್ದನೆ? ಮುಂದಿನ ಕೆಲವು ದಿನಗಳವರೆಗೆ ಅವನು ತನ್ನನ್ನು ತಾನೇ ಗಮನಿಸಿದ. ಯಾರಾದರೂ ಅವನೊಂದಿಗೆ ಮಾತನಾಡಿದಾಗ ಅವನು ಎದುರಿಗಿರುವವರ ಪೂರ್ಣ ಮಾತನ್ನು ಕೇಳುವ ಬದಲು ತನ್ನ ಮನಸ್ಸಿನಲ್ಲಿ ಉತ್ತರವನ್ನು ಸಿದ್ಧಪಡಿಸಲು ಪ್ರಾರಂಭಿಸುತ್ತಿದ್ದ. ಈಗ ಅವನು ಹೊಸ ಪ್ರಯೋಗವನ್ನು ಮಾಡಲು ನಿರ್ಧರಿಸಿದ. ಅವನು ಮೊದಲು ಸಂಪೂರ್ಣವಾಗಿ ಕೇಳಲು ಪ್ರಯತ್ನಿಸುತ್ತಾನೆ, ಅಡ್ಡಿಪಡಿಸದೆ, ನಿರ್ಣಯಿಸದೆ. ಮೊದಲ ಅವಕಾಶ ಕಚೇರಿಯಲ್ಲಿಯೇ ಸಿಕ್ಕಿತು. ಒಂದು ದಿನ ಅವನ ತಂಡದ ಜೂನಿಯರ್ ವಿಕಾಸ್ ಅವನ ಬಳಿಗೆ ಬಂದು, ನಮ್ಮ ಪ್ರಾಜೆಕ್ಟ್ನ ಕಾರ್ಯತಂತ್ರದಲ್ಲಿ ಕೆಲವು ಸಮಸ್ಯೆಗಳಿವೆ ಎಂದು ನನಗೆ ಅನಿಸುತ್ತಿದೆ ಎಂದ. ಹಳೆಯ ಅರ್ಣವ್ ಆಗಿದ್ದರೆ ತಕ್ಷಣವೇ ತನ್ನ ರಕ್ಷಣಾತ್ಮಕ ನಿಲುವನ್ನು ಪ್ರದರ್ಶಿಸುತ್ತಿದ್ದ. ಇಲ್ಲ, ಕಾರ್ಯತಂತ್ರ ಸರಿಯಾಗಿದೆ, ನಿನಗೆ ಬಹುಶಃ ಪೂರ್ತಿಯಾಗಿ ಅರ್ಥವಾಗಿಲ್ಲ. ಆದರೆ ಈ ಬಾರಿ ಅವನು ಪ್ರಜ್ಞಾಪೂರ್ವಕವಾಗಿ ತನ್ನನ್ನು ತಡೆದುಕೊಂಡ. ನಿನಗೆ ಏನು ಸಮಸ್ಯೆ ಅನಿಸುತ್ತಿದೆ ಎಂದು ಕೇಳಿದ. ವಿಕಾಸ್ ಸ್ವಲ್ಪ ಹಿಂಜರಿಕೆಯ ನಂತರ ಅವರ ಕಾರ್ಯತಂತ್ರವು ದೀರ್ಘಾವಧಿಯಲ್ಲಿ ಹೇಗೆ ಪರಿಣಾಮಕಾರಿಯಾಗುವುದಿಲ್ಲ ಮತ್ತು ಕೆಲವು ಸುಧಾರಣೆಗಳನ್ನು ಮಾಡಬಹುದು ಎಂದು ವಿವರಿಸಲು ಪ್ರಾರಂಭಿಸಿದ. ಮೊದಲ ಬಾರಿಗೆ ಅರ್ಣವ್ ಮಧ್ಯದಲ್ಲಿ ತಡೆಯದೆ, ಪ್ರತಿತರ್ಕ ನೀಡದೆ, ಕೇವಲ ಕೇಳಿಸಿಕೊಳ್ಳುವುದರ ಮೇಲೆ ಗಮನ ಹರಿಸಿದ. ವಿಕಾಸ್ ತನ್ನ ಮಾತನ್ನು ಪೂರ್ಣಗೊಳಿಸಿದಾಗ ಅರ್ಣವ್ ಯೋಚಿಸಿದ, ಬಹುಶಃ ಇದು ನಿಜವಾಗಿಯೂ ಒಂದು ಮಾನ್ಯವಾದ ಅಂಶ. ನಿನ್ನ ಮಾತಿನಲ್ಲಿ ಸತ್ಯವಿದೆ ಎಂದ ಅರ್ಣವ್. ಇದರ ಬಗ್ಗೆ ಇನ್ನಷ್ಟು ಯೋಚಿಸೋಣ ಮತ್ತು ಕೆಲವು ಮಾರ್ಪಾಡುಗಳನ್ನು ಮಾಡೋಣ ಎಂದ. ವಿಕಾಸ್ನ ಮುಖ ಅರಳಿತು. ಅರ್ಣವ್ ತನ್ನ ಮಾತನ್ನು ಇಷ್ಟು ಗಂಭೀರವಾಗಿ ತೆಗೆದುಕೊಳ್ಳುತ್ತಾನೆಂದು ಅವನು ನಿರೀಕ್ಷಿಸಿರಲಿಲ್ಲ. ಕೇವಲ ಕೇಳಿಸಿಕೊಳ್ಳುವುದರಿಂದಲೇ ಜನರೊಂದಿಗಿನ ತನ್ನ ಸಂಬಂಧವು ಉತ್ತಮಗೊಳ್ಳಬಹುದು ಎಂದು ಅರ್ಣವ್ಗೆ ಮೊದಲ ಬಾರಿಗೆ ಅರಿವಾಯಿತು. ಮನೆಯಲ್ಲೂ ಅವನು ಈ ತಂತ್ರವನ್ನು ಅಳವಡಿಸಿಕೊಂಡ. ಒಂದು ರಾತ್ರಿ ಅವನ ತಂದೆ ಮತ್ತೆ ವೃತ್ತಿ ಮತ್ತು ಸ್ಥಿರತೆಯ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದಾಗ ಈ ಬಾರಿ ಅರ್ಣವ್ ಪ್ರತಿಕ್ರಿಯಿಸುವ ಬದಲು ಮೊದಲು ಅವರ ಮಾತನ್ನು ಸಂಪೂರ್ಣವಾಗಿ ಕೇಳಿದ. ಮಗನೇ, ನೀನು ಆರ್ಥಿಕವಾಗಿ ಸುರಕ್ಷಿತವಾಗಿರಬೇಕೆಂದು ನಾನು ಬಯಸುತ್ತೇನೆ ಎಂದರು ತಂದೆ. ಈ ಬಾರಿ ಅರ್ಣವ್ ಶಾಂತವಾಗಿ ಉತ್ತರಿಸಿದ, ಅಪ್ಪ, ನಿಮ್ಮ ಕಾಳಜಿ ನನಗೆ ಅರ್ಥವಾಗುತ್ತದೆ. ಭವಿಷ್ಯದಲ್ಲಿ ಅಪಾಯವಾಗಬಹುದಾದ ಯಾವುದರಲ್ಲಾದರೂ ನಾನು ನನ್ನ ಸಮಯವನ್ನು ವ್ಯಯಿಸುವುದನ್ನು ನೀವು ಬಯಸುವುದಿಲ್ಲ. ಆದರೆ ನಾನು ಇದನ್ನು ಉತ್ತಮವಾಗಿ ಯೋಜಿಸಿ ಮಾಡುತ್ತಿದ್ದೇನೆ. ಉದ್ಯೋಗ ನನ್ನ ಆದ್ಯತೆಯಾಗಿರುತ್ತದೆ, ಆದರೆ ನಾನು ಬರವಣಿಗೆಯನ್ನು ನಿಧಾನವಾಗಿ ಬೆಳೆಸುತ್ತೇನೆ. ಅವನ ತಂದೆ ಮೊದಲ ಬಾರಿಗೆ ಶಾಂತರಾಗಿ ಕಂಡರು. ನೀನು ಎಲ್ಲವನ್ನೂ ಯೋಚಿಸಿದ್ದರೆ ಸರಿ. ನೀನು ಯೋಚಿಸದೆ ಯಾವುದೇ ದೊಡ್ಡ ಹೆಜ್ಜೆ ಇಡುತ್ತಿಲ್ಲವಷ್ಟೇ ಎಂದು ನನಗೆ ಖಚಿತಪಡಿಸಿಕೊಳ್ಳಬೇಕಿತ್ತು ಎಂದರು. ನಿಜವಾದ ಸಂವಹನ ಎಂದರೆ ಕೇವಲ ತನ್ನ ಮಾತನ್ನು ಹೇಳುವುದಲ್ಲ, ಬದಲಿಗೆ ಎದುರಿಗಿರುವವರ ಭಾವನೆಗಳು ಮತ್ತು ದೃಷ್ಟಿಕೋನವನ್ನು ಅರ್ಥಮಾಡಿಕೊಳ್ಳುವುದು ಎಂದು ಅರ್ಣವ್ಗೆ ಮೊದಲ ಬಾರಿಗೆ ಅನಿಸಿತು.
ಈಗ ಅವನು ಯಾರೊಂದಿಗಾದರೂ ಮಾತನಾಡಿದಾಗ ಒಂದು ಹೊಸ ಮಂತ್ರವನ್ನು ಅನುಸರಿಸುತ್ತಿದ್ದ. ಮೊದಲು ಅರ್ಥ ಮಾಡಿಕೋ, ನಂತರ ವಿವರಿಸು. ನಿಧಾನವಾಗಿ ಜನರು ಅವನೊಂದಿಗೆ ಹೆಚ್ಚು ಮುಕ್ತವಾಗಿ ಮಾತನಾಡಲು ಪ್ರಾರಂಭಿಸಿದ್ದಾರೆಂದು ಅವನು ಗಮನಿಸಿದ. ಅವನ ಸಂಬಂಧಗಳು ಸುಧಾರಿಸಲಾರಂಭಿಸಿದ್ದವು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅವನ ಸ್ವಂತ ದೃಷ್ಟಿಕೋನವು ವಿಸ್ತಾರಗೊಂಡಿತ್ತು. ಅರ್ಣವ್ನ ಜೀವನ ಈಗ ಮೊದಲಿನಂತಿರಲಿಲ್ಲ. ಅವನು ದಿ 7 ಹ್ಯಾಬಿಟ್ಸ್ ಆಫ್ ಹೈಲಿ ಎಫೆಕ್ಟಿವ್ ಪೀಪಲ್ನಿಂದ ಬಹಳಷ್ಟು ಕಲಿತಿದ್ದ. ಪೂರ್ವಭಾವಿಯಾಗಿರುವುದು, ಸ್ಪಷ್ಟತೆ, ಆದ್ಯತೆ, ಸಹಯೋಗ ಮತ್ತು ಅನುಭೂತಿಯಿಂದ ಕೇಳುವುದು. ಆದರೆ ನಿಜವಾದ ಪ್ರಶ್ನೆ ಇದಾಗಿತ್ತು, ಇದೆಲ್ಲವೂ ನಿಜ ಜೀವನದಲ್ಲಿ ಅವನನ್ನು ಸಂಪೂರ್ಣವಾಗಿ ಬದಲಾಯಿಸಬಲ್ಲುದೇ? ಒಂದು ದಿನ ಕಚೇರಿಯಲ್ಲಿ ಒಂದು ದೊಡ್ಡ ಸಮಸ್ಯೆ ಉಂಟಾಯಿತು. ಅವರ ಕಂಪನಿಯ ಒಬ್ಬ ಪ್ರಮುಖ ಕ್ಲೈಂಟ್ ಒಪ್ಪಂದದಿಂದ ಹಿಂದೆ ಸರಿಯುತ್ತಿದ್ದರು. ಮ್ಯಾನೇಜ್ಮೆಂಟ್ ಇಡೀ ತಂಡವನ್ನು ತುರ್ತು ಸಭೆಗೆ ಕರೆದಿತ್ತು. ನಮ್ಮ ಬಳಿ 2 ಆಯ್ಕೆಗಳಿವೆ ಎಂದರು ಬಾಸ್. ಒಂದು, ನಾವು ಆಕ್ರಮಣಕಾರಿ ಮಾತುಕತೆ ನಡೆಸಿ ಕ್ಲೈಂಟ್ ಅನ್ನು ಹೇಗಾದರೂ ತಡೆಯಬೇಕು, ಅಥವಾ ನಾವು ಅವರನ್ನು ಬಿಟ್ಟು ಹೊಸ ಕ್ಲೈಂಟ್ಗಳ ಮೇಲೆ ಗಮನ ಹರಿಸಬೇಕು. ಇಡೀ ತಂಡವು ಬಿಸಿಯಾದ ಚರ್ಚೆಯಲ್ಲಿ ಮುಳುಗಿತು. ಹಳೆಯ ಅರ್ಣವ್ ಆಗಿದ್ದರೆ ತಕ್ಷಣವೇ ಯಾವುದೋ ಒಂದು ತಾರ್ಕಿಕ ವಾದವನ್ನು ಮಂಡಿಸುತ್ತಿದ್ದ. ಆದರೆ ಈಗ ಅವನು ಮೊದಲು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ, ನಂತರ ಅರ್ಥೈಸಿಕೊಳ್ಳಲು ಪ್ರಯತ್ನಿಸಿ ಎಂಬ ತತ್ವವನ್ನು ಅನುಸರಿಸುತ್ತಿದ್ದ. ಅವನು ಕ್ಲೈಂಟ್ನ ದೃಷ್ಟಿಕೋನದಿಂದ ಯೋಚಿಸಲು ಪ್ರಯತ್ನಿಸಿದ. ಅವರು ಹಿಂದೆ ಸರಿಯುತ್ತಿದ್ದರೆ ಅವರಿಗೆ ಯಾವುದೋ ಒಂದು ನಿಜವಾದ ಸಮಸ್ಯೆ ಇರಬೇಕು. ಅವರ ನಿಜವಾದ ಸಮಸ್ಯೆ ಏನೆಂದು ನಾವು ಅವರಿಂದ ಸರಿಯಾಗಿ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇವೆಯೇ ಎಂದು ಅರ್ಣವ್ ಕೇಳಿದ. ಬಾಸ್ ಆಶ್ಚರ್ಯದಿಂದ ಅವನನ್ನು ನೋಡಿದರು. ಅಂದರೆ ನಾವು ಕೇವಲ ನಮ್ಮ ಕಡೆಯಿಂದ ಯೋಚಿಸುತ್ತಿದ್ದೇವೆ. ಬಹುಶಃ ಅವರಿಗೆ ಯಾವುದೋ ಆರ್ಥಿಕ ಅಥವಾ ಕಾರ್ಯತಂತ್ರದ ಸಮಸ್ಯೆ ಇರಬಹುದು. ನಾವು ಅವರೊಂದಿಗೆ ಅನುಭೂತಿಯಿಂದ ಮಾತನಾಡಲು ಪ್ರಯತ್ನಿಸಿದ್ದೇವೆಯೇ? ಬಾಸ್ ಸ್ವಲ್ಪ ಹೊತ್ತು ಯೋಚಿಸಿ ನಂತರ ಅರ್ಣವ್ನನ್ನು ಕೇಳಿದರು, ನಾವು ಹೇಗೆ ಮುಂದುವರಿಯಬೇಕು ಎಂದು ನಿನಗೆ ಅನಿಸುತ್ತದೆ? ಅರ್ಣವ್ ಕ್ಲೈಂಟ್ನ ಕಳವಳಗಳನ್ನು ಮೊದಲು ಅರ್ಥಮಾಡಿಕೊಳ್ಳಲು ಒಂದು ಸಭೆಯನ್ನು ಏರ್ಪಡಿಸಿ ನಂತರ ಪರಿಹಾರವನ್ನು ಪ್ರಸ್ತಾಪಿಸಬೇಕೆಂದು ಸಲಹೆ ನೀಡಿದ. ಮರುದಿನ ಕ್ಲೈಂಟ್ನೊಂದಿಗೆ ಸಭೆ ನಡೆಯಿತು. ತಂಡವು ಮೊದಲು ಅವರ ಕಳವಳಗಳನ್ನು ಕೇಳಿದಾಗ ಅವರ ಬಜೆಟ್ ಕಡಿತಗೊಂಡಿದೆ ಮತ್ತು ಅವರು ಒಪ್ಪಂದವನ್ನು ಭರಿಸಲು ಸಾಧ್ಯವಿಲ್ಲ ಎಂದು ತಿಳಿದುಬಂತು. ಹಾಗಾದರೆ ನಾವು ನಿಮಗೆ ಕೆಲವು ಹೊಂದಿಕೊಳ್ಳುವ ಪಾವತಿ ಆಯ್ಕೆಗಳನ್ನು ನೀಡಿದರೆ ಮತ್ತು ಕೆಲವು ಕಸ್ಟಮೈಸೇಷನ್ಗಳನ್ನು ಮಾಡಿದರೆ ನೀವು ಒಪ್ಪಂದವನ್ನು ಮರುಪರಿಶೀಲಿಸುತ್ತೀರಾ? ಕ್ಲೈಂಟ್ ಯೋಚಿಸಿ, ಹಾಗಾಗುವುದಾದರೆ ನಮಗೆ ಆಸಕ್ತಿಯಿದೆ ಎಂದರು. ಸಭೆ ಮುಗಿದ ತಕ್ಷಣ ಬಾಸ್ ಅರ್ಣವ್ನ ಕಡೆಗೆ ನೋಡಿ, ಇದು ಜಾಣತನದ ನಡೆಯಾಗಿತ್ತು. ನಾವು ಆಕ್ರಮಣಕಾರಿ ತಂತ್ರಗಳನ್ನು ಅಳವಡಿಸಿಕೊಳ್ಳಬಹುದಿತ್ತು, ಆದರೆ ಬಹುಶಃ ಕ್ಲೈಂಟ್ ಮತ್ತೆಂದೂ ಹಿಂತಿರುಗಿ ಬರುತ್ತಿರಲಿಲ್ಲ. ಈಗ ನಮ್ಮ ಬಳಿ ಉತ್ತಮ ದೀರ್ಘಕಾಲೀನ ಸಂಬಂಧದ ಅವಕಾಶವಿದೆ ಎಂದರು. ನಿಜವಾದ ಯಶಸ್ಸು ಕೇವಲ ತಾರ್ಕಿಕ ವಾದಗಳಿಂದಲ್ಲ, ಬದಲಿಗೆ ಆಳವಾದ ತಿಳುವಳಿಕೆಯಿಂದ ಬರುತ್ತದೆ ಎಂದು ಅರ್ಣವ್ಗೆ ಮೊದಲ ಬಾರಿಗೆ ಅರಿವಾಯಿತು. ಮನೆಯಲ್ಲೂ ವಿಷಯಗಳು ಬದಲಾಗಲಾರಂಭಿಸಿದ್ದವು. ಈಗ ಅವನ ತಂದೆ ಅವನೊಂದಿಗೆ ವೃತ್ತಿಯ ಬಗ್ಗೆ ಮಾತನಾಡಿದಾಗ ಅವನು ಮೊದಲು ಅವರ ಮಾತನ್ನು ಸಂಪೂರ್ಣವಾಗಿ ಕೇಳುತ್ತಿದ್ದ. ಅವನು ತನ್ನ ಉದ್ಯೋಗ ಮತ್ತು ಬರವಣಿಗೆಯ ನಡುವೆ ಸಮತೋಲನವನ್ನು ಸಾಧಿಸಿದ್ದ. ಒಂದು ದಿನ ರಾತ್ರಿ ತಂದೆ ಅವನನ್ನು ಕರೆದು, ನೀನು ನಿಜವಾಗಿಯೂ ದೊಡ್ಡವನಾಗಿದ್ದೀಯ ಮಗನೇ. ಮೊದಲು ನಿನ್ನೊಂದಿಗೆ ಮಾತನಾಡುವುದು ಕಷ್ಟವೆನಿಸುತ್ತಿತ್ತು, ಆದರೆ ಈಗ ನೀನು ನಿಜವಾಗಿಯೂ ಅರ್ಥಮಾಡಿಕೊಳ್ಳುತ್ತೀಯ ಎಂದು ಅನಿಸುತ್ತದೆ ಎಂದರು. ಇದನ್ನು ಕೇಳಿ ಅರ್ಣವ್ಗೆ ಸಂತೋಷವಾಯಿತು. ಕೆಲವು ತಿಂಗಳ ನಂತರ ಅರ್ಣವ್ನ ಮೊದಲ ಪುಸ್ತಕ ಪ್ರಕಟವಾಯಿತು. ಇದು ಅವನಿಗೆ ಒಂದು ದೊಡ್ಡ ಕ್ಷಣವಾಗಿತ್ತು. ಅವನು ಕೇವಲ ಒಂದು ಪುಸ್ತಕವನ್ನು ಬರೆದಿರಲಿಲ್ಲ, ಬದಲಿಗೆ ತನ್ನನ್ನು ತಾನು ಸಂಪೂರ್ಣವಾಗಿ ವಿಭಿನ್ನ ವ್ಯಕ್ತಿಯಾಗಿ ರೂಪಾಂತರಿಸಿಕೊಂಡಿದ್ದ. ಅವನ ಪುಸ್ತಕ ಬಿಡುಗಡೆಯಾದಾಗ ಅವನ ಸ್ನೇಹಿತರು, ಕುಟುಂಬ ಮತ್ತು ಕಚೇರಿಯವರೆಲ್ಲರೂ ಹಾಜರಿದ್ದರು. ಬಿಡುಗಡೆಯ ನಂತರ ಅವನು ತನ್ನ ಪುಸ್ತಕವನ್ನು ಕೈಯಲ್ಲಿ ಹಿಡಿದು ಕುಳಿತಾಗ ಅವನು ಪುಸ್ತಕದ ಕೊನೆಯ ಪುಟದಲ್ಲಿ ಬರೆದ, ಯಶಸ್ಸು ಕೇವಲ ಗಮ್ಯಸ್ಥಾನವಲ್ಲ, ಬದಲಿಗೆ ಸರಿಯಾದ ಮನಸ್ಥಿತಿ ಮತ್ತು ಸರಿಯಾದ ಅಭ್ಯಾಸಗಳ ಫಲಿತಾಂಶ. ಅರ್ಣವ್ನ ಪಯಣವು ಈಗ ತನ್ನ ಅಂತಿಮ ಹಂತದಲ್ಲಿತ್ತು. ಪ್ರತಿಯೊಂದು ಅಭ್ಯಾಸವೂ ಅವನಿಗೆ ಹೊಸ ದೃಷ್ಟಿಕೋನವನ್ನು ನೀಡಿತ್ತು. ಅವನು ಪೂರ್ವಭಾವಿಯಾಗಿರಲು ಕಲಿತಿದ್ದ. ಅವನು ಅಂತಿಮ ಗುರಿಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಪ್ರಾರಂಭಿಸಲು ಕಲಿತಿದ್ದ. ಅವನು ಪ್ರಮುಖ ವಿಷಯಗಳಿಗೆ ಮೊದಲ ಆದ್ಯತೆ ನೀಡಲು ಕಲಿತಿದ್ದ. ಅವನು ಎಲ್ಲರಿಗೂ ಗೆಲುವು ಎಂದು ಯೋಚಿಸಲು ಕಲಿತಿದ್ದ. ಆದರೆ ಎಲ್ಲಕ್ಕಿಂತ ದೊಡ್ಡ ಬದಲಾವಣೆ ಬಂದಿದ್ದು ಅವನು ಮೊದಲು ಅರ್ಥಮಾಡಿಕೊಳ್ಳಲು ನಂತರ ಅರ್ಥೈಸಿಕೊಳ್ಳಲು ಪ್ರಯತ್ನಿಸಿದಾಗ. ಈಗ ಅರ್ಣವ್ ತನ್ನ ಪುಸ್ತಕವನ್ನು ಕೈಯಲ್ಲಿ ಹಿಡಿದು ಬಿಡುಗಡೆ ಸಮಾರಂಭದಲ್ಲಿ ಕುಳಿತಿದ್ದಾಗ ಅವನಿಗೆ ತಾನು ಕೇವಲ ಅಭ್ಯಾಸಗಳನ್ನು ಕಲಿತಿಲ್ಲ, ಬದಲಿಗೆ ತನ್ನನ್ನು ತಾನೇ ರೂಪಾಂತರಿಸಿಕೊಂಡಿದ್ದೇನೆ ಎಂದು ಅರಿವಾಯಿತು. ಜನರು ಅವನನ್ನು ನಿನ್ನ ಅತಿ ದೊಡ್ಡ ಕಲಿಕೆ ಯಾವುದು ಎಂದು ಕೇಳಿದಾಗ ಅವನು ಮುಗುಳ್ನಕ್ಕೂ ಉತ್ತರಿಸಿದ, ಯಶಸ್ಸು ಕೇವಲ ಗಮ್ಯಸ್ಥಾನವಲ್ಲ, ಬದಲಿಗೆ ಸರಿಯಾದ ಮನಸ್ಥಿತಿ ಮತ್ತು ಸರಿಯಾದ ಅಭ್ಯಾಸಗಳ ಫಲಿತಾಂಶ. ಇದು ಅವನ ಪಯಣದ ಅಂತ್ಯವಾಗಿತ್ತು, ಆದರೆ ಒಂದು ಹೊಸ ಪಯಣದ ಆರಂಭವೂ ಆಗಿತ್ತು. ಅವನ ಜರ್ನಿ ಈಗಲೂ ಮುಂದುವರೆದಿತ್ತು ಮತ್ತು ಬಹುಶಃ ಈ ಪಯಣವು ಎಂದಿಗೂ ಕೊನೆಗೊಳ್ಳುವಂತದ್ದಲ್ಲ.
ಸ್ನೇಹಿತರೆ, ಇದಾಗಿತ್ತು ಇಂದಿನ ಪುಸ್ತಕದ ಸಾರಾಂಶ. ಸ್ಟೀಫನ್ ಕವಿಯವರ ಈ 7 ಅಭ್ಯಾಸಗಳು ಅರ್ಣವ್ನ ಜೀವನವನ್ನು ಬದಲಾಯಿಸಿದಂತೆ ನಿಮ್ಮ ಜೀವನಕ್ಕೂ ಒಂದು ಹೊಸ ದಿಕ್ಕನ್ನು ನೀಡಬಲ್ಲವು ಎಂಬ ನಂಬಿಕೆ ನಮ್ಮದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಗಳ ಮೂಲಕ ನಮಗೆ ತಿಳಿಸಿ ಮತ್ತು ನಮ್ಮ ಆಡಿಯೋ ಇನ್ಸೈಟ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಜ್ಞಾನವನ್ನು ಹಂಚುತ್ತಾ ಒಟ್ಟಿಗೆ ಬೆಳೆಯೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.